ಆ ಮುಖ್ಯಮಂತ್ರಿಗಳಿಗೆ ಇನ್ನೂ ಆ ಮಾಡಿರ್ತಕ್ಕಂಥ ತಪ್ಪಿನ ಅರಿವಿಲ್ವಾ? ಯಾರ ಜಾಗ ಅದು? ಯಾರು ಅವ್ರ ಹೆಂಡತಿ ಜಾಗನಾ? ಅವ್ರ ಬಾಮೈದನ ಜಾಗನಾ? ಸರ್ಕಾರಿ ಭೂಮಿ ಲಪಟಾಯಿಸಿ ಈಗ ಟಾರ್ಚ್ ಬಿಟ್ಕೊಂಡು ನೋಡ್ತಾವ್ರಲ್ಲ, ನಾಚಿಕೆ ಆಗೋದಿಲ್ಲ? ಯಾರ ಜಾಗ ಅದು? ಮೊದಲು ಜಾಗ ಯಾರ್ದು ಅಂತ ಹೇಳಿ. ಸರ್ಕಾರಿ ಜಾಗದಲ್ಲಿ ಹೋಗ್ಬಿಟ್ಟು ಸುಳ್ಳು ದಾಖಲೆ ಸೃಷ್ಟಿ ಮಾಡಿ ಜಾಗ ಲಪಟಾಯಿಸಿ 15 ಸೈಟ್ ತಗೊಂಡು ಈಗ ಬ್ಯಾಟ್ರಿ ಬಿಟ್ಕೊಂಡು ನೋಡೋಕೆ ಬಂದಿದ್ದೀರಾ? ಮೊದಲು ಆ ಜಾಗ ಯಾರ್ದು ಅನ್ನೋದು ಹೇಳಿ ಮುಖ್ಯಮಂತ್ರಿಗಳಿಗೆ ಹೇಳೋದು, ಆಮೇಲೆ ವಿರೋಧ ಪಕ್ಷಗಳ ಬಗ್ಗೆ ಚರ್ಚೆ ಮಾಡೋರಿ. ಯಾರ ಜಾಗ ಅದು ಅನ್ನೋದು ಹೇಳಬೇಕಲ್ಲ. ಸರ್ಕಾರಿ ಜಾಗದಲ್ಲಿ ಹೋಗ್ಬಿಟ್ಟು ನನ್ನ ಜಾಗ ಅಂತೇಳಿ 62 ಕೋಟಿ ವ್ಯಾಲ್ಯೂ ಅಂತೇಳಿ ಸರ್ಕಾರದ 62 ಕೋಟಿ ಲೂಟಿ ಮಾಡಿರೋರು ಅವರು. ಅಲ್ಲಿ ಸಿದ್ದರಾಮಯ್ಯನವರು ಅವರು ವಿರೋಧ ಪಕ್ಷಗಳ ಬಗ್ಗೆ ಟೀಕೆ ಮಾಡೋ ನೈತಿಕತೆಯಲ್ಲಿ ಉಳಿಸ್ಕೊಂಡಿದ್ದೀರಿ. ಅದರಿಂದ ಪಾಪ ಈಗೇನೋ ಹುಡುಕಿ ಅದಂತೂ ಟಾರ್ಚ್ ಬಿಟ್ಟು ನೋಡ್ತಾವ್ರಲ್ಲ, ಈ ಮಟ್ಟಿಗೆ ಬೇಕಿತ್ತ ಪರಿಸ್ಥಿತಿ ಅವರಿಗೆ? ಯಾವ ನಮಗೆ ದ್ವೇಷ ಇಲ್ಲ. ದ್ವೇಷ ಮಾಡ್ತಿರೋದು ಯಾರು? ಯಾರು ದ್ವೇಷ ಮಾಡ್ತಾಯಿದ್ದಾರೆ? ಮಾಡ್ತಿರೋದು ಯಾರು? ಕುಮಾರಸ್ವಾಮಿ ಮೇಲೆ ಏನು ಮಾಡ್ತಾಯಿದ್ದೀರಿ? ಏನಿದೆ ಅದರಲ್ಲಿ ಕುಮಾರಸ್ವಾಮಿದು? ಬನ್ನಿ, ಗೊತ್ತಿರಲ್ಲ, ಬನ್ನಿ, ಸಿದ್ಧವಾಗಿದ್ದೀನಿ. ಮಾಡ್ತಿರೋದು ಅವರು, ದ್ವೇಷ ಮಾಡ್ತಿರೋದು ಅವರು. ಆ ಇಲಾಖೆಗಳನ್ನ, ಪೊಲೀಸ್ ಇಲಾಖೆಗಳನ್ನ ಇಟ್ಕೊಂಡು ಏನೇನು ನಡೆಸ್ತಾ ಇದ್ದೀರಿ? ಈಗ ಅಲ್ಲಿ ಅದು ಯಾವುದೋ ನಿಮ್ಮ ವಾಲ್ಮೀಕಿ ಅಭಿವೃದ್ಧಿ ನಿಗಮ SIT ಇಟ್ಕೊಂಡು ಅಲ್ಲಿ ಯಾವ ಚಾರ್ಜ್ ಶೀಟ್ ಹಾಕಿಸ್ತೀರಿ? ಇನ್ಯಾವುದೋ ಪ್ರಕರಣಗಳಲ್ಲಿ ಇನ್ಯಾವ ಥರ ಚಾರ್ಜ್ ಶೀಟ್ ಹಾಕಿಸ್ತಾ ಇದ್ದೀರಿ? ಮಾಡ್ತಿರೋದು ನೀವು ಷಡ್ಯಂತ್ರಗಳನ್ನ. ವಿರೋಧ ಪಕ್ಷಗಳು ಕನ್ನಡಕ ತೆಗೆದು, ನಾವು ಕನ್ನಡಕ ಹಾಕೋದೇ ಇಲ್ಲ ಬಿಡಿ. ನಾವು ಯಾವುದು ಎಂಥ ಕನ್ನಡಕ ರೇಬಾನ್ ಕ್ಲಾಸ್ ಯಾವುದು ಹಾಕ್ತಿರಲ್ಲ, ಹಿಂದೆ ತೆಗೆದುಬಿಟ್ರೆಲ್ಲ. ಈಗಲೂ ಹಾಕ್ತಾರೆ ಅವ್ರು. ಅದಕ್ಕೆ ಹಾಕೊಂಡ್ರೆ ನಾನು ಕನ್ನಡಕ ಹಾಕೋದೇ ಇಲ್ಲ. ದ್ವೇಷ ಯಾರು? ಅದೆಲ್ಲ ಏನು ಮಾಡೋಕ್ಕಾಗಲ್ಲ. ಬನ್ನಿ, ಭಗವಂತ ಒಬ್ಬ ಇದ್ದಾನಲ್ಲ, ನಮ್ಮ ಕೈಲಿ ಇಲ್ಲ ಇವೆಲ್ಲ. ಅಲ್ಟಿಮೇಟ್ಲಿ ತೀರ್ಮಾನ ಅಲ್ಲಿ ಯಾರೋ ಒಬ್ಬ ಮೇಲಿದ್ದಾನೆ, ಅವನು ತೀರ್ಮಾನ ಕೊಡ್ತಾನೆ. ಅಯ್ಯೋ, 100 ಜನ್ಮ ಎತ್ತು ಬಂದರೂ ನನಗೇನೋ ಮಾಡೋಕ್ಕಾಗಲ್ಲ. ನಾನು ಜೈಲಿಗೆ ಹೋಗೋಂಥದ್ದು ಏನು ಮಾಡಿದ್ದೀನಿ? ಅವ್ರ ಥರ ಮಾಡಿದ್ದೀನಾ? ಇನ್ನೂ ಬರ್ತವೆ, ವೆಯ್ಟ್ ಮಾಡಿ. ಅಯ್ಯೋ, ಧಾರಾಳವಾಗಿ ಬಿಡುಗಡೆ ಮಾಡಿ. ಇನ್ನೂ ಅದು ಏನೇನಿದೆ ಎಲ್ಲ ಬಿಡುಗಡೆ ಮಾಡಿ. ಅಯ್ಯೋ ಪಾಪ ಕಾರಲ್ಲೇ ಇಟ್ಕೊಂಡು ಓಡ್ತಾವ್ರಂತಲ್ಲ, ದಾಖಲೆಗಳನ್ನ. ಬಿಡಪ್ಪ, ಕಾರಲ್ಲಿ ಯಾಕೆ ಇಟ್ಕೊಂಡಿದ್ದೀಯ? ಜನಗಳ ಮುಂದೆ ಇಡಪ್ಪ, ನಿಮ್ಮ ಮುಂದೆ ಕೂಡ ಕೇಳಿ ಏನೇನು ದಾಖಲೆ ಇಟ್ಕೊಂಡವ್ರೆ. ನಾನು ದಾಖಲೆ ಬಿಡುಗಡೆ ಮಾಡೋದೆಲ್ಲ ಬರ್ತಾ ಇದೆಯಲ್ಲ, ಬೇಕಾದಷ್ಟು ಮಾಡ್ಕೊಂಡು ಗಾಜಿನ ಮನೇಲಿ ಕೂತಿರೋರು ಅವರು. ನಾನು ಬೀದಿಲಿ ನಿಂತಿದ್ದೀನಿ, ನಾನು ಯಾಕೆ ಭಯ ಬೀಳಲಿ? ಅದ್ಯಾವುದು ಸಾಯಿ ವೆಂಕಟೇಶ್ವರ, ಏನು ಮಾಡ್ತೀರಿ ಅದರಲ್ಲಿ? ಏನಿದೆ ಅದರಲ್ಲಿ ಸಾಯಿ ವೆಂಕಟೇಶ್ವರದಲ್ಲಿ? ನೋಡಿದ್ದೀರ ಹೋಗಲಿ, ಸರಿಯಾಗಾದ್ರೂ ಹೋಗಲಿ. ಯಾವ್ದಾದ್ರು ಕೇಸ್ ತಗೊಳ್ಳೋದಾದ್ರೂ ಯಾವ್ದಾದ್ರು ಸ್ವಲ್ಪ ಸ್ಟ್ರಾಂಗ್ ಆಗಿರೋದಾದ್ರೂ ಹುಡುಕ್ಬಾರ್ದಾ? ಯಾವ ಬೇನಾಮಿ? ಯಾವ್ದು ಬೇನಾಮಿ? ಎಲ್ಲಿದೆ? ಯಾರು ಮಾಡಿರೋದು ಬೇನಾಮಿ? ನಾನು ಮಾಡಿದ್ದೀನಾ? ನಾನು ಮಾಡಿರೋನು? ನಾನು ಮಾಡಿದರೆ ಆಯ್ತಪ್ಪ, ಒಪ್ಕೊಳ್ಳೋಣ. ನನ್ನಿಂದ ಅದರಲ್ಲೇನು ತಪ್ಪಾಗಿದೆ? ಯಾವುದು ಲೋಕಾಯುಕ್ತ ವರದಿ ಸಂತೋಷ್ ಹೆಗ್ಡೆ ಏನು ಕೊಟ್ಟಿದ್ದಾರೆ ನೋಡಿದ್ದೀರಾ? ಅವರು ಹೇಳಿರೋದು ಅಧಿಕಾರಿಗಳು ಮಿಸ್ಲೀಡ್ ಮಾಡಿದ್ದಾರೆ ಅಂತೇಳಿ. ಲೋಕಾಯುಕ್ತ ನಾನು ದುಡ್ಡು ಹೊಡೆದಿದ್ದೀನಿ ಅಂತ ಹೇಳಿಲ್ಲ. ನಾನು ಯಾವ 26-28 ಅರ್ಜಿಗಳು ಬಂದಿತ್ತು, ಅರ್ಜಿ ಹಾಕ್ದಂಥವ್ರಿಗೆ ಅದರಲ್ಲೇ ಹೆಸರಲ್ಲೇ ಹಾಕಿ ಕೊಟ್ಟಿರೋದು. ನಾನು ರೆಕಮೆಂಡ್ ಮಾಡಿರೋದು ನಾನು ಕೊಟ್ಟಿರೋದಲ್ಲ. ಅದು ರೆಕಮೆಂಡ್ ಮಾಡಿದ್ದು ಅಲ್ಲಿಂದ ಮುಂದಕ್ಕೆ ಹೋಗೇ ಇಲ್ಲ. ಅದು ಏನು ಅಂತ ನನ್ನ ಮೇಲೆ ಚಾರ್ಜ್ ಮಾಡ್ತಾರೆ, ಏನು ಅಂತ ಆ್ಯಕ್ಷನ್ ತಗೊಳಕ್ಕಾಯ್ತು. ಸತ್ತಿರೋ ಕೇಸ್ ಅದು. ಆ ಕೇಸ್ ಇಟ್ಕೊಂಡು ದಿನ ಅಳ್ಳಾಡಿಸ್ಕೊಂಡು ಕುಮಾರಸ್ವಾಮಿನೇನೋ ಮಾಡ್ತೀವಿ ಅಂದರೆ ಏನು ಮಾಡೋಕ್ಕೆ? ನೋಡಪ್ಪ, ನಾನು ಯಾತಕ್ಕೆ ಮಾತು ಕೊಡಲಿ? ನನ್ನ ಕೈಲಿದೆಯಾ? ನಾನೇ ಜ್ಯೋತಿಷ್ಕಾರನ? ಸರ್ಕಾರದ ಇಂಥ ಟೈಮಿಗೆ ತೆಗಿತೀನಿ ಅಂತ ಹೇಳೋಕ್ಕೆ
ಯಾರು 100 ಕೋಟಿ ಅಂದರೆ ಅದೆಂಥದ್ದೇನು ಕಳ್ಳಪುರಿನ? 100 ಕೋಟಿ ಅಂದರೆ ಅದು ಸಂಖ್ಯೆ ಗೊತ್ತಿದೆಯಾ? 100 ಕೋಟಿ ಅಂದರೆ ಎಷ್ಟಾಗುತ್ತೆ ಅಂತ? ಅಂದ್ರೆ 50 ಜನಕ್ಕೆ ಎಷ್ಟು ಸಾವಿರ ಕೋಟಿ ಆಯಿತು? ಯಾರಾದ್ರು ನಂಬ್ತಾರ? 5,000 ಕೋಟಿ ಒಂದು ಸರ್ಕಾರ ತೆಗಿಯೋಕ್ಕೆ ಏನು ಪ್ರಿಂಟ್ ಹಾಕೊಂಡು ಕೂತವ್ರ ನೋಟ್ನ? 5,000 ಕೋಟಿ ಹಾಂ? ಅಯ್ಯೋ, ಈಗ ನನ್ನ ಹೆಸ್ರು ಹೇಳಲೇಬೇಕಾದ್ರೆ ಎಲ್ಲರಿಗೂ ನನ್ನ ಭಜನೆ ಮಾಡದೇ ಇದ್ದರೆ ತಿಂದನ್ನು ಅರಗಲ್ವಲ್ಲ ಅವ್ರು ಯಾರಿಗೂ. ಇನ್ನೇನು ನೀವು ನೋಡಿದ್ರೆ ಕುಮಾರಸ್ವಾಮಿನೇ ಟಾರ್ಗೆಟ್ ಅವರಿಗೆಲ್ಲ. ಹಾಂ? ಯಾರು ಅವು ಯಾತಿಗೆ? ನಾನು ಅವ್ರನ್ನ ಕೇಳಬೇಕು, ನೀವು ನನ್ನ ಕೇಳೋದು ನಾನೇನು ಹೇಳಲಿ? 5 ವರ್ಷ ಸರ್ಕಾರ ಮಾಡ್ರಪ್ಪ ಅಂತ ಜನ ಹೇಳಿದ್ರೆ ದಿನ ಅವರೇ ಭಜನೆ ಮಾಡಿದ್ರೆ ನಾನೇನು ಮಾಡೋಕ್ಕೈತೆ? ಸರ್ಕಾರ ಹೋಯ್ತದಂತೆ ಸರ್ಕಾರ ಹೋಯ್ತದೆ ಅಂತೇಳಿ ಅವರೇ ಹೇಳ್ತಾ ಹೋದರೆ ಹಾಂ? ಚನ್ನಪಟ್ಟಣ ಅಲ್ಲೇ ಇದೆಯಲ್ಲ, ಎಲ್ಲೂ ಹೋಗಿಲ್ಲ. ಹಾಂ? ಅಭ್ಯರ್ಥಿ ತೀರ್ಮಾನ ಮಾಡುತ್ತೆ. ಎನ್ ಡಿ ಎ ಅಭ್ಯರ್ಥಿ ಇರ್ತಾರೆ. ಎನ್ ಡಿ ಎ ಅಭ್ಯರ್ಥಿ ಇರ್ತಾರೆ. ಯಾರು ಕೊನೆ ಹಂತದವರೆಗೂ ಯಾರು ಬೇಕಾದರೂ ನಿರೀಕ್ಷೆಗಳು ಇಟ್ಕೋಬೋದು. ಏನು ಆಯ್ತಪ್ಪ, ಚರ್ಚೆ ಮಾಡೋಣಂತೆ. ರಸ್ತೆಯಲ್ಲಿ ಮಾತಾಡೋಕ್ಕಾಗತ್ತಾ? ನೋಡೋಣ, ಅಲ್ಲಿ ಕಾರ್ಯಕರ್ತರದೆಲ್ಲ ಅವರ ಒಂದು ಅಭಿಪ್ರಾಯಗಳು ತಗೊಂಡು ಮಾಡಬೇಕಲ್ಲ. ಗೆಲ್ಲಬೇಕು. ನಾನು ಚುನಾವಣೆ ಗೆಲ್ಲಬೇಕಲ್ಲಿ. ಚುನಾವಣೆ ಗೆಲ್ಲಲಿಕ್ಕೆ ಏನು ಮಾಡಬೇಕು ಆ ತೀರ್ಮಾನ ತಗೋತೀನಿ. ನನ್ನ ಮುಂದೆ ಇನ್ನೂ ಯಾವುದೂ ಚರ್ಚೆನೇ ಆಗಿಲ್ಲ. ನಾನು ಯಾವ ವಿಷಯ ಚರ್ಚೆ ಆಗಿಲ್ಲ. ಅವ್ರ ಹೆಸರೇ ಆಗ್ತಾ ಇರ್ತೀರಿ. ನಾನು ಇಲ್ಲಿವರೆಗೆ ಯಾವುದೂ ಚರ್ಚೆನೇ ಮಾಡಿಲ್ಲ ಅಂತಿದ್ದೀನಲ್ಲ. ಅಭ್ಯರ್ಥಿ ವಿಷಯದಲ್ಲಿ ಚನ್ನಪಟ್ಟಣದಲ್ಲಿ ಜನತಾದಳದಲ್ಲೂ ಅತ್ಯಂತ ಸಮರ್ಥವಾದಂಥ ಕಾರ್ಯಕರ್ತರಿದ್ದಾರಲ್ಲಿ. ಅದು ನಿಖಿಲೇ ಬರಬೇಕು ಅಂತೇಳಿ ನಿಖಿಲ್ಗೆ ಇನ್ನೂ ಭಾಳ ಭವಿಷ್ಯ ಇದೆ, ಮುಂದೆ ಟೈಮ್ ಇದೆ. ಆ ಥರ ಇಲ್ಲ. ಅವ್ರು ಮಾತಾಡ್ಕತ್ತಾರಪ್ಪ, ಅವ್ರಿಗೆ ಯಾರೋ ಹೇಳಿರಬೇಕು. ಇರ್ಬೋದು. ಇನ್ನು ಎನ್ ಡಿ ಎ ಭಾಗ ನಾನು ಇದ್ದೀನಿ. ನನ್ನ ಜೊತೆ ಎನ್ ಡಿ ಎ ಭಾಗದ ಇನ್ನೂ ಯಾರೂ ಚರ್ಚೆ ಮಾಡಿಲ್ಲ. ಚರ್ಚೆಗೆ ಬಂದಾಗ ಚರ್ಚೆ ಮಾಡಿ. ಕ್ಷೇತ್ರದಲ್ಲಿ ಓಡಾಡಬಾರ್ದಾ? ನನಗೆ ನಮ್ಮ ಕಾರ್ಯಕರ್ತರು ನಂಬಿರ್ತಕ್ಕಂಥ ಕಾರ್ಯಕರ್ತರನ್ನ ರಕ್ಷಣೆ ಮಾಡ್ಲಿಕ್ಕೆ ಓಡಾಡಬೇಕು ಬೇಡ? ಓಡಾಡ್ತಾರೆ. ಎನ್ ಡಿ ಎ ಅಭ್ಯರ್ಥಿ ಇರ್ತಾರೆ, ತಲೆ ಕೆಡಿಸ್ಕೊತೀರಿ ಬನ್ನಿ. ಇಲ್ಲಿ BJP JDS ಅಲ್ಲ, ಎನ್ ಡಿ ಎ ಅಭ್ಯರ್ಥಿ BJP JDSನಿಂದ ನಿಲ್ತಾರೆ. ಅದು ಪರಮೇಶ್ವರ್ ಕೇಳಿ. ಹೈಟೆಕ್ ಸಂಸ್ಕೃತಿ ಇದೆಯಂತಲ್ಲ, ಈಗ ಟೆಕ್ನಾಲಜಿ ಅಡ್ವಾನ್ಸ್ ಆಗಿದೆಯಂತಲ್ಲ. ಅವರೇ ತಾನೇ ಮೊನ್ನೆ ಹೇಳಿದ್ದು, ಭಾಳ ಟೆಕ್ನಾಲಜಿ ನಮ್ಮ ರಾಜ್ಯದಲ್ಲಿ ಇಂಪ್ರೂವ್ ಮಾಡಿಬಿಟ್ಟಿದ್ದೀವಿ ಇಲಾಖೆಯಲ್ಲಿ ನಾನು ಬಂದ ಮೇಲೆ ಅಂತ ಹೇಳಿ. ಈ ಟೆಕ್ನಾಲಜಿನ ಇಂಪ್ರೂವ್ ಮಾಡಿರೋದು ಪರಮೇಶ್ವರ್ ಅವರು. ದರ್ಶನ್ ಪತ್ನಿ ಮನವಿಗೆ ಮಾಡಿದ ಸರ್ಕಾರ ಏನಾದರೂ ಗೊತ್ತಿಲ್ಲ ನನಗೆ ಗೊತ್ತಿಲ್ಲದೇ ಇರೋ ವಿಷಯ ನಾನು ಯಾಕೆ ಮಾತಾಡ್ತೀನಿ? ನನಗೆ ಅಲ್ಲಿ ಏನೇನು ನಡೀತೇವೆ ಅಂತ ನನಗೇನು ಗೊತ್ತಿಲ್ಲ. ಗೊತ್ತಿಲ್ಲದೇ ಇರೋ ವಿಷಯ ನಾನು ಹೆಂಗಣ ಮಾತಾಡಲಿ? ಯಾವುದಕ್ಕೆ ನಮ್ಮ ಮಾತಾಡಿರ್ತಾರೆ. ಅದಕ್ಕೂ ಇದಕ್ಕೂ ಹೋಲಿಕೆ ಯಾತಕ್ಕೆ ನಾವು ಅದನ್ನು ಇದಕ್ಕೆ ಹೋಲಿಕೆ ಮಾಡಬೇಕು? ಪಾಪ ಭೇಟಿ ಮಾಡಿರ್ತಾರೆ. ಇಲ್ಲ ನೋಡಿ, ಇಲ್ಲ ಅವತ್ತು 28ನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ಇದೆ, ಪ್ಲಸ್ ಪ್ರಧಾನಮಂತ್ರಿಗಳು ಎಲ್ಲ ಕ್ಯಾಬಿನೆಟ್ ಸಚಿವರುಗಳ ಒಂದು ಸಭೆ ಇಟ್ಕೊಂಡಿದ್ದಾರೆ. ನೆಸಿಟಿ ಇದ್ರೆ ನೋಡೋಣ, ನೆಸಿಟಿ ಇದ್ರೆ ನೋಡೋಣ. ಕೆಲವೆಲ್ಲ ಆಗಿದೆ, ಆಪರೇಷನ್ ಆಗಿದೆ. ಈಗ ನಾಗಮಂಗಲದಲ್ಲೂ ಮಾಡಿಲ್ವಾ? ಈಗ ಇಲ್ಲಿ ಪಾಪ 100 ಕೋಟಿ MLAಗಳದು ಅಂತ ಹೇಳಿದಾರಲ್ಲ, ಅಲ್ಲಿ ಎಷ್ಟು ಕೋಟಿ ಕೊಟ್ರಂತೆ ಮೆಂಬರ್ಗಳನ್ನ ಆಬ್ಸೆಂಟ್ ಆಗೋಕ್ಕೆ ನಾಗಮಂಗಲದಲ್ಲಿ. ಅಲ್ಲ, ಅವ್ರು ಹೇಳೋ ಲೆಕ್ಕಾಚಾರದಲ್ಲಿ ಅದೇ ಆಗಿರ್ಬೇಕಲ್ವಾ? ಕಾರ್ಯಕರ್ತರು ಎಲ್ಲ ಕೆಲಸ ಮಾಡ್ತಾರೆ. ಬನ್ನಿ ನೋಡೋಣ. ಇವತ್ತಿನ ದಿನ ಮೊದಲನೇ ಸಭೆಯನ್ನು ಇವತ್ತೇನು ಭಾಗವಹಿಸಿದ್ದೇನೆ ಸಭೆಯಲ್ಲಿ. ಹಿಂದಿನ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಈಗ ನಾನು ಲೋಕಸಭಾ ಸದಸ್ಯನಾಗಿ ಮುಂದಿನ ದಿನಗಳಲ್ಲಿ ಏನು ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನೋದಕ್ಕೆ ಕಳೆದ 3-4 ವರ್ಷದಲ್ಲಿ ಇಲ್ಲ ಹಿಂದಿನ ಹಲವಾರು ವರ್ಷಗಳಿಂದ ಯಾವ ರೀತಿಯಲ್ಲಿ ಒಂದು ಇಲಾಖೆಗಳು ಕೆಲಸ ನಿರ್ವಹಣೆ ಮಾಡಿದ್ದಾರೆ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳು
ಯಾವ ರೀತಿಯಲ್ಲಿ ಅನುಷ್ಠಾನಕ್ಕೆ ಬಂದಿದೆ ಅಂತಕ್ಕಂಥ ಮಾಹಿತಿಗಳನ್ನು ಇವತ್ತಿನ ಸಭೆಯಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ ಕೆಲವು ಕಾರ್ಯಕ್ರಮಗಳು 100ಕ್ಕೆ 100 ಗುರಿ ಮುಟ್ಟಿರತಕ್ಕಂಥದ್ದು ಕೆಲವು ಇಲಾಖೆಯಲ್ಲಿ ಕೆಲಸಗಳಾಗಿದೆ. ಈ ಕಾರ್ಯಕ್ರಮಗಳು ಕೇಂದ್ರ ಸರ್ಕಾರದ ಪ್ರಾಯೋಜಿತ ಕಾರ್ಯಕ್ರಮಗಳು. ಮುಂದೆ ನನ್ನ ಒಂದು ರೋಲ್ ಪ್ರಾರಂಭ ಆಗೋದು ಮುಂದಿನ ದಿನಗಳಲ್ಲಿ. ಆ ಹಿನ್ನೆಲೆಯಲ್ಲಿ ಇವತ್ತಿನ ಪ್ರಥಮ ಸಭೆ ವಿಷಯಗಳನ್ನು ಇವತ್ತು ಕ್ರೋಢೀಕರಿಸ್ಕೊಳ್ಳಲಿಕ್ಕೆ ಕರೆದಂಥ ಸಭೆ ಇದು. ಸಭೆಯಲ್ಲಿ ಹಲವಾರು ಮಾಹಿತಿಗಳು ನನ್ನ ಗಮನಕ್ಕೆ ತಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾವ ರೀತಿ ಕಾರ್ಯಕ್ರಮಗಳನ್ನು ರೂಪಿಸಬೇಕು ಅನ್ನೋದ್ರ ಬಗ್ಗೆ ನನಗೆ ಇವತ್ತಿನ ಸಭೆಯಲ್ಲಿ ಒಂದು ಸ್ಪಷ್ಟವಾದಂಥ ಮಾಹಿತಿಗಳನ್ನೇನು ಪಡೆದಿದ್ದೇನೆ. ಒಂದು ಡೈರೆಕ್ಷನ್ ಯಾವ ರೀತಿ ಹೋಗಬೇಕು ಅನ್ನೋದು ದೊರಕಿದೆ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತೀನಿ. ಸರ್, ಸಭೆಗೆ ಕಾಂಗ್ರೆಸ್ ನಾಯಕರು ಜೊತೆಗೆ ಸಚಿವರು ಸೇರಿದಂಗೆಲ್ಲ ಗೈರಾಗಿದ್ದಾರೆ. ಅದು ನನಗೆ ಸಂಬಂಧ ಇಲ್ಲ. ಅವರೆಲ್ಲ ಬ್ಯುಸಿ ಇರ್ತಾರೆ. ಅವರೆಲ್ಲ ಭಾಳ ದೊಡ್ಡ ಮಟ್ಟದಲ್ಲಿ ಹಲವಾರು ರೀತಿಯ ಬ್ಯುಸಿ ಕಾರ್ಯಕ್ರಮಗಳ ನಡುವೆ ಅವರು ಇರ್ತಕ್ಕಂಥ ಸಂದರ್ಭದಲ್ಲಿ ಈಗ ನನ್ನ ಕಾರ್ಯಕ್ರಮ ನಾನೇನು ಮಾಡಬೇಕು ಬಂದಿದ್ದೇನೆ, ಮೀಟಿಂಗ್ ಮಾಡಿದ್ದೇನೆ. ನನಗಿರ್ತಕ್ಕಂಥ ಪರಿಮಿತಿ ಒಳಗೆ ಸಭೆ ಮಾಡಿದ್ದೇನೆ. ಬರಲಿಲ್ಲ ಅವರು ಇವರು ಬರಲಿಲ್ಲ ಅಂತ ನನಗೇನದು ಸಂಬಂಧ ಇಲ್ಲ. ನಾನು KDP ಸಭೆಗೆ ಬರಲಿಕ್ಕೆ ನಾನು ಕೇಂದ್ರದಲ್ಲಿ ಮಂತ್ರಿಯಾಗಿ ಪ್ರತಿನಿತ್ಯ ನನ್ನದೇ ಆದಂಥ ರೀತಿಯಲ್ಲಿ ಇಡೀ ದೇಶದ ಸಮಸ್ಯೆಗಳ ಬಗ್ಗೆ ನಾನು ಚಿಂತನೆ ಮಾಡ್ತಕ್ಕಂಥದ್ದಕ್ಕೆ ಹಲವಾರು ಕಾರ್ಯಕ್ರಮಗಳು ರೂಪಿಸ್ಕೊಂಡಿರ್ತೇನೆ. ಆ ಹಿನ್ನೆಲೆಯಲ್ಲಿ ನಾನು KDP ಸಭೆಗೆ ಬರದೇ ಇದ್ದರೂ ಮಾಹಿತಿಗಳನ್ನು ಸಂಗ್ರಹ ಮಾಡ್ಕೊಂಡು ಏನೇನಿದೆ ಲ್ಯಾಪ್ಸಸ್ಸು ಅಂತಕ್ಕಂಥದ್ದನ್ನು ಸರಿಪಡಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಯಾವ ಸಭೆಗೆ? ಆ ಸಭೆಯಲ್ಲಿ ಏನು ಮಾಡ್ತಾರೆ? ಆ ಸಭೆಯಲ್ಲಿ ಏನು ತೀರ್ಮಾನಗಳಾಗ್ತವೆ? ನೀವು ಬಹುಶಃ KDP ಸಭೆಗಳಲ್ಲೂ ಕೂತಿರ್ತೀರಿ, ಇಲ್ಲೂ ಕೂತಿದ್ದೀರಿ ಬೆಳಗ್ಗೆಯಿಂದ. ಇದು ಏನೋ ದೊಡ್ಡ ಮಟ್ಟದ ತೀರ್ಮಾನಗಳು ಮಾಡ್ತಕ್ಕಂಥ ಸಭೆಗಳ ನಾನು ನಿಮಗೆ ಕೇಳೋದು. ಆಯಾ ವರ್ಷದ ಆ ಒಂದು ಯೋಜನೆಗಳು ಯಾವ್ಯಾವ ರೀತಿ ಇದೆ ಅಂತಕ್ಕಂಥ ಒಂದು ಪಕ್ಷಿ ನೋಟ ಅಷ್ಟೇ. ಅದರಿಂದ ಎಲ್ಲ ಅಭಿವೃದ್ಧಿಗಳ ದೊಡ್ಡ ವೇಗ ಕಾಣುತ್ತಾ? ಅಭಿವೃದ್ಧಿ ಮಾಡಲಿಕ್ಕೆ ಕೆಲಸವನ್ನು ಬೇರೆ ರೀತಿಯಲ್ಲಿ ನಮಗಿರ್ತಕ್ಕಂಥ ವ್ಯಾಪ್ತಿಯೊಳಗೆ ಕಾರ್ಯಕ್ರಮಗಳಿದೆ ಮಾಡಲಿಕ್ಕೆ. ಅದನ್ನು ಮಾಡಬೇಕಲ್ಲಿ. ಅದರಲ್ಲೇ ನಾವೇನು ಹಿಂದೆ ಸರಿಯತಕ್ಕಂಥ ಪ್ರಶ್ನೆ ಇಲ್ಲ. ನಾನು ಈಗಲೂ ಅದೇ ಹೇಳಿದ್ದಾನೆ. ಅಧಿಕಾರಿಗಳಿಗೆ ಏನು ಹೇಳಿದೆ? ರಾಜಕಾರಣ ಬೇರೆ. ನೀವು ಯಾತಕ್ಕೆ ರಾಜಕಾರಣ ಮಾಡ್ತೀರಿ? ಅಧಿಕಾರಿಗಳು ನೀವು ಫಲಾನುಭವಿಗಳು, ನಿಜವಾದ ಫಲಾನುಭವಿಗಳು ಯಾರಿರ್ತಾರೆ, ಸರ್ಕಾರದ ಫಲಾನುಭವಿಗಳು ಕಾರ್ಯಕ್ರಮಗಳು ಅವರಿಗೆ ತಲುಪಬೇಕು. ಅಲ್ಲಿ ಪಕ್ಷಗಳ ಪ್ರಶ್ನೆ ಇಲ್ಲ. ಯಾರ ನಿಜವಾದ ಫಲಾನುಭವಿಗಳಿರ್ತಾರೆ ಅವ್ರಿಗೆ ದೊರಕತಕ್ಕಂಥ ಕೆಲಸ ಮಾಡಿ ಅಂತ ಇವತ್ತು ಹೇಳಿದ್ದೀನಿ. ನನಗೆ ಅವು ಬಂದರೆ ಎಷ್ಟು ಹೋದರೆ ಎಷ್ಟು ಅದಕ್ಕೆ ನಾನು ಮಾತು ಕೊಡೋಕ್ಕೆ ಹೋಗಲ್ಲ. ನಾನು ಕೆಲಸ ಮಾಡಬೇಕು, ನಾನು ಮಾಡ್ತಾಯಿದ್ದೀನಿ. ನೋಡಿ, ಅದಕ್ಕೆಲ್ಲ ಯಾಕೆ ನಾವು ಚರ್ಚೆ ಮಾಡೋದು? ಜನ ತೀರ್ಮಾನ ಮಾಡ್ತಾರೆ. ನಾನು ನನ್ನ ಡ್ಯೂಟಿ ಮಾಡೋದು ಜನಗಳ ಒಂದು ಭಾವನೆಗಳಿಗೆ. ನಾನು ಅವ್ರು ಯಾರನ್ನು ಮೆಚ್ಚಿಸ್ಲಿಕ್ಕೆ ನಾನು ಕೆಲಸ ಮಾಡ್ತೀನ? ನನಗೆ ಸರ್ಟಿಫಿಕೇಟ್ ಕೊಡೋರು ಜನ. ಈ ಸರ್ಟಿಫಿಕೇಟ್ ನಾನು ನಿರೀಕ್ಷೆ ಮಾಡೋಕ್ಕಾಗುತ್ತೆ ಇವರಿಂದ? ಅದರಿಂದ ಆ ಹೇಳಿಕೆಗಳಿಗೆ ಮಹತ್ವ ನಾನು ಕೊಡಲಿಕ್ಕೆ ಸಿದ್ಧ ಇಲ್ಲ.